ರೈಟ್, ಈಗ ಸ್ವಲ್ಪ ಸೀರಿಯಸ್ ವಿಷಯ ಕಡೆ ಹೋಗೋಣ. ಬಳ್ಳಾರಿಯಲ್ಲಿ ಆದಂಥ ಒಂದು ದುರಂತದ ಕುರಿತಾಗಿ ಈಗಾಗಲೇ ತನಿಖೆ ನಡೀತಾ ಇದೆ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮನೆ ಬಳಿ ನಡೆದಂತಹ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಎಫ್ಎಸ್ಎಲ್ಗೆ ಸಾಕ್ಷ್ಯಗಳನ್ನು ರವಾನೆ ಮಾಡಲಾಗಿದೆ. ಗನ್ಗಳು, ಬುಲೆಟ್ ಕವರ್ ಬೆಂಗಳೂರಿನ ಎಫ್ಎಸ್ಎಲ್ಗೆ ಈಗ ಬಳ್ಳಾರಿ ಪೊಲೀಸರು ಕಳಿಸಿಕೊಟ್ಟಿದ್ದಾರೆ. 5 ಗನ್ಗಳನ್ನು ಬಳ್ಳಾರಿ ಪೊಲೀಸರು ವಶಪಡಿಸಿಕೊಂಡಿದ್ರು. ಜೊತೆಗೆ ರಾಜಶೇಖರ್ ದೇಹದಲ್ಲಿ ಸಿಕ್ಕಂತಹ ಗುಂಡು ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಈಗ ಈ 5 ಗನ್ಗಳೇನಿದ್ದಾವೆ, ಇದರ ಬುಲೆಟ್ಗಳು, ಅದರ ಜೊತೆಗೆ ಯಾವ ಬುಲೆಟ್ ತಾಳೆ ಆಗುತ್ತೆ ಅದು ಈಗ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ರೈ. ಅಂಕಿತಾ, ಈಗ ಯಾವ ಬುಲೆಟ್ ಪತ್ತೆ ಆಗಿತ್ತು, ಜೊತೆಗೆ ಈಗ ವಶಪಡಿಸ್ಕೊಂಡಿರುವಂತಹ ಗನ್ಗಳ ಬುಲೆಟ್ ಸೈಜ್ ಏನು, ಅಥವಾ ಆ ಬುಲೆಟ್ಗಳ ಒಂದು ಪೆಲೆಟ್ ಯಾವ ಒಂದು ಇಂಚ್ ಇದೆ, ಎಷ್ಟು ಇದೆ ಅಂತ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂದೆ ನಡೆದಿದ್ದಂತಹ ಗುಂಡಿನ ಕಾಳಗೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡು ತನಿಖೆಯನ್ನ ಮಾಡಿದ್ರು. ಬಳ್ಳಾರಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಗುಂಡುಗಳು ಹಾಗೆ ಗನ್ಗಳು ಪತ್ತೆಯಾಗಿದ್ವು. ಅದನ್ನ ಈಗಾಗಲೇ ಬೆಂಗಳೂರಿಗೆ ಕಳಿಸ್ಕೊಟ್ಟಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ವರದಿ ಕೂಡ ಬರುತ್ತೆ. ಅದಲ್ಲದೆ ಕೂಡ ಮೃತ ರಾಜಶೇಖರ್ ದೇಹದಲ್ಲಿದ್ದಂತಹ ಗುಂಡೇನಿದೆ, ಆ ಗುಂಡನ್ನ ಕೂಡ ಈಗಾಗಲೇ ಎಫ್ಎಸ್ಎಲ್ ಕಚೇರಿಗೆ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಅಂದ್ರೆ ಈ ಒಂದು ಘಟನೆ ಏನಾಗಿತ್ತು ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮೊಬೈಲ್ ನಲ್ಲಿ ಚಿತ್ರೀಕರಣ ಆಗಿದೆ. ಅಂದ್ರೆ ಒಂದಷ್ಟು ಫುಟೇಜ್ಗಳು ಕೂಡ ಸಿಕ್ಕಿರುವಂತದ್ದು. ಆ ವಿಡಿಯೋಗಳನ್ನ ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಸುಮಾರು 12ಕ್ಕೂ ಹೆಚ್ಚು ಮೊಬೈಲ್ ವಿಡಿಯೋಗಳು ಈಗಾಗಲೇ ಪತ್ತೆ ಆಗಿರುವಂತದ್ದು. ಹಾಗಾಗಿ ಆ ಒಂದು ವಿಡಿಯೋಗಳನ್ನ ಆಧರಿಸಿ ಸುಮಾರು 15ಕ್ಕೂ ಹೆಚ್ಚು ಗನ್ ಮ್ಯಾನ್ ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಜೊತೆಗೆ ಖಾಸಗಿ ಗನ್ ಮ್ಯಾನ್ ಗಳೇನಿದ್ದಾರೆ ಅವರನ್ನ ಕೂಡ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸವನ್ನ ಬಳ್ಳಾರಿ ಪೊಲೀಸರು ಮಾಡಿದ್ದಾರೆ. ಈ ಒಂದು ಘಟನೆಯಲ್ಲಿ ಅಕ್ರಮವಾಗಿ ಗನ್ ಅನ್ನ ಬಳಸಲಾಗಿದೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಇದೆ. ಜೊತೆಗೆ ಈ ಗನ್ಗಳು ಎಲ್ಲವೂ ಕೂಡ ಲೈಸೆನ್ಸ್ ಇದ್ದ ಗನ್ನ ಅಥವಾ ಅಕ್ರಮವಾಗಿ ಗನ್ ಅನ್ನೇನಾದ್ರೂ ತೆಗೆದುಕೊಂಡು ಬಂದಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಅಂದ್ರೆ ಗನ್ಗಳಾಗಿರ್ಬೋದು, ಬುಲೆಟ್ಗಳಾಗಿರ್ಬೋದು, ಏನ್ ಎಫ್ಎಸ್ಎಲ್ ಕಚೇರಿಗೆ ಈಗಾಗಲೇ ಕಳಿಸಿದ್ದಾರೆ, ಅದರ ವರದಿ ಬಂದ ಬಳಿಕ ಆ ಗನ್ನಿನ ಬುಲೆಟಿನ ಸೈಜ್ಗಳು ಏನಿತ್ತು, ಜೊತೆಗೆ ಯಾವ ಗನ್ ಅದು ಅನ್ನೋದರ ಸಂಪೂರ್ಣ ಮಾಹಿತಿ ಇನ್ನಷ್ಟೇ ತಿಳಿಯಬೇಕಾಗಿದೆ. ರಾಹುಲ್.